ನಮಸ್ಕಾರ. ನಾನು ಹೊರಗಡೆ ಹೋದಾಗ ಕೆಲವು ಜನಗಳನ್ನ ನೋಡ್ತಾ ಇರ್ತೇನೆ. ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾರಾದರೂ ಅವರು ಈ ರೋಡಲ್ಲಿ ಸಿಗೋ ಪಾನಿಪುರಿಗಳು, ಚಾಟ್ಸ್ಗಳು ತಿಂತಾಯಿರ್ತಾರೆ. ಮತ್ತು ಒಳಗಡೆ ಹೋಟೆಲಲ್ಲೂ ಕೂಡ ತುಂಬ ಸರಿ ನೋಡ್ತೀನಿ ನಾನು. ಪಿಜ್ಜಾ ಸೇವಿಸೋದು, ಪಿಜ್ಜಾ, ಬರ್ಗರ್ ಈ ಥರದ ಆಹಾರಗಳನ್ನ ಸೇವಿಸೋರನ್ನ ಟೋಟಲಿ ಅನ್ಹೆಲ್ದಿ ಫುಡ್ಗಳನ್ನ ತಿನ್ನೋರನ್ನ ನಾನು ತುಂಬ ಜನ ನೋಡಿದ್ದೀನಿ. ಹೆಚ್ಚಾಗಿ ನಾನು ಏನು ಅನಿಸುತ್ತೆ ನನಗೆ ಅಂದರೆ ಅವ್ರ ಹತ್ರ ಹೋಗಿ ಇದು ದೇಹಕ್ಕೆ ಎಷ್ಟು ಹಾನಿಕರ ಅಂತ ಹೋಗಿ ಹೇಳೋಣ ಅನಿಸುತ್ತೆ. ಬಟ್ ಅವರು ಅನ್ನೋನ್ ಪರ್ಸನ್ ಆಗಿರೋದ್ರಿಂದ ಇದನ್ನು ನಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನನಗೊಂದು ಸರಿ ಅನಿಸುತ್ತೆ, ದೇವರು ನಮ್ಮ ತಿಂದಮೇಲೆ ನಮ್ಮ ಶರೀರದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಕ್ಕೆ ಒಂದು ಕಣ್ಣು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಅದು ನಾವು ಅವರು ತಿನ್ನೋ ಆ ಥರ ಫ್ರೆಂಚ್ ಫ್ರೈಸ್ ಮೋಸ್ಟ್ ಅನ್ಹೆಲ್ದಿಯೆಸ್ಟ್ ಫುಡ್ಗಳು, ಈ ಥರದ್ದು ಬೇಕ್ರಿ ಫುಡ್ಗಳು ಕೆಲವೊಂದು ಇವಾಗ ಸರಿ ಇಲ್ಲ ಮೊದಲಿನ ಥರ. ಅಷ್ಟೊಂದು ಅನ್ಹೆಲ್ದಿ ಪ್ರೊಸೆಸರ್ ಫುಡ್ಸು, ಡ್ರಿಂಕ್ಸು, ಕ್ಯಾಫಿನೇಟೆಡ್ ಬೇವರೇಜಸ್ಸು, ಈ ಥರ ಫುಡ್ಗಳನ್ನ ಸೇವಿಸೋರು ನಾನು ನೋಡ್ತಾ ಇದ್ರೆ ನನಗೆ ನಿಜವಾಗ್ಲೂ ಅವ್ರ ಹತ್ರ ಹೋಗಿ ಇದರಿಂದ ಏನು ಪರಿಣಾಮ ಆಗುತ್ತೆ ಅಂತ ಹೇಳೋಣ ಅನಿಸುತ್ತೆ. ಮತ್ತು ರೋಡಲ್ಲಿ ಶಾಪ್ಗಳಿಗೆ ಹೋಗಿ ಈ ಥರ ಹೇಳೋದು ತುಂಬ ಕಷ್ಟ ಅನಿಸುತ್ತೆ. ಇದು ದೇಹದಲ್ಲಿ ಯಾವ ರೀತಿ ಪರಿಣಾಮ ಆಗುತ್ತೆ, ಮತ್ತು ಅವರು ದೇಹ ತೂಕ ನೋಡಿದ್ರೆ ವಿಪರೀತ ತೂಕನೇ ಇರುತ್ತೆ. ಸೊ ಕಣ್ಣಿಗೆ ಕಾಣಿಸ್ತಾ ಇದೆ ಈ ಥರ ಫುಡ್ಗಳು ತಿನ್ನೋದ್ರಿಂದನೇ ಈ ಥರ ಆಗಿರೋದು ಅವ್ರಿಗೆ ಅಂತ. ಈ ಬೊಜ್ಜಿಂದ ಎಷ್ಟು ಪರಿಣಾಮ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸು, ಸೈಡ್ ಕಾಯಿಲೆಗಳು, ಡಯಾಬಿಟೀಸ್, PCOS ಅನೇಕ ಕಾಯಿಲೆಗಳು ಬರ್ತಾ ಇರೋದ್ರಿಂದ ಬೊಜ್ಜು ಹೆಚ್ಚಾಗ್ತಾ ಇರೋದ್ರಿಂದ. ಸೊ ದಯವಿಟ್ಟು ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ಈ ಅನ್ಹೆಲ್ದಿ ಫುಡ್ಗಳನ್ನ ನೀವು ಎಷ್ಟು ಅವಾಯ್ಡ್ ಮಾಡ್ತೀರಾ. ಒಂದೇ ದಿನ ಬಿಡೋಕ್ಕಾಗದಿದ್ರು ನೀವು ತಿಂಗಳಿಗೆ ಒಂದು ಸಲನಾದರೂ ಅಟ್ಲೀಸ್ಟ್ ಒಂದು ಸಲ ಮಾತ್ರ ತಿನ್ನಿ. ತುಂಬ ಅಂದರೆ ಎಷ್ಟು ನೀವು ಕಡಿಮೆ ಮಾಡ್ತೀರಾ ಅಷ್ಟು ನಿಮ್ಮ ದೇಹ ಸುಧಾರಿಸುತ್ತೆ. ಎಚ್ಚೆತ್ಕೋಬೇಕು ಎಲ್ಲರೂ. ಈ ಥರ ಫುಡ್ಗಳನ್ನ ಮೈದಾದಿಂದ ಮಾಡಿರೋ ಯಾವುದೇ ತಿಂಡಿಗಳನ್ನ ತಿನ್ನಬಾರ್ದು. ಶುಗರು ಅಂತೂ ಅದರಲ್ಲಿರೋ ಕೆಮಿಕಲ್ಸೇ ನಮ್ಮ ದೇಹವನ್ನು ಅಷ್ಟು ಅನಾರೋಗ್ಯಕರವಾಗಿ ಮಾಡ್ತಾ ಇರೋದ್ರಿಂದ ಇದನ್ನು ನಾವು ನಿಲ್ಲಿಸಲೇಬೇಕು ತಿನ್ನೋದನ್ನು. ಸೊ ನೀವು ಇಂಥ ಫುಡ್ಗಳು